ಪಾಕಿಸ್ತಾನದ ವಿಚಾರ ಮಾತನಾಡ್ತಿದ್ವಿ. ಪ್ರಹ್ಲಾದ್ ಸರ್, ಆಪರೇಷನ್ ಸಿಂಧೂರ ಆಗುವಾಗ ತಮ್ಮ ಕನಸಿನ ಯೋಜನೆಯ ವೆಪನ್ನೂ ಸೇರಿದಂತೆ ಭಾರತದ ಅನೇಕ ವೆಪನ್ಗಳು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿತ್ತು ಅನ್ನೋದನ್ನ ನಾವೆಲ್ಲರೂ ಗಮನಿಸಿದ್ವಿ. ಬಟ್ ನಾವು ಎಟ್ಟೆಗೆ ಪದೇ ಪದೇ ನೆನಪು ಮಾಡ್ಕೊಳ್ಳೋದೇನು ಅಂದ್ರೆ ಆಪರೇಷನ್ ಸಿಂಧೂರ ನಿಂತಿಲ್ಲ ಅನ್ನೋ ನಮ್ಮ ರಕ್ಷಣಾ ಸಚಿವರು ಪ್ರಧಾನಿಗಳ ಮಾತುಗಳನ್ನ ನೆನಪು ಮಾಡಿಕೊಂಡಾಗ ಮತ್ತೊಂದು ಬಾರಿ ಇಂಥ ಸಂಘರ್ಷಗಳಾದಾಗ ಹೌ ಪ್ರಿಪೇರ್ಡ್ ಆರ್ ವಿ, ಬೇರೆ ದೇಶಗಳ ಸಹಾಯ ಇಲ್ಲದೆ ತನ್ನ ನೆಲವನ್ನ ಭಾರತ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ, ಅದರಲ್ಲೂ ಈ ಡಿಫೆನ್ಸ್ ವೆಪನ್ಸ್ ಅದರ ದೃಷ್ಟಿಯಿಂದ ಹೌ ಪ್ರಿಪೇರ್ಡ್ ಆರ್ ವಿ ಅಂತ ಹೇಳಿ. ಈ ಆಪರೇಷನ್ ಸಿಂಧೂರ ಒನ್ ಆದ್ಮೇಲೆ ನಾವು ಕೈಕೊಟ್ಟು ಕೂತಿಲ್ಲ. ನಾವು ಪ್ರೊಡಕ್ಷನ್ ರೇಟು ಎಲ್ಲಾ ಮಿಸೈಲ್ಗಳದ್ದು ಜಾಸ್ತಿ ಆಗಿದೆ. ಇನ್ನೊಂದು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಾವು, ಯಾಕಂದ್ರೆ ಅವ್ರ ಸಕ್ಸಸ್ ನೋಡಿ ತುಂಬಾ ಜನಕ್ಕೆ ಎಕ್ಸ್ಪೋರ್ಟ್ ಮಾಡು ಅಂತ ಹೇಳಿದ್ರೆ ರಾಕೆಟ್ಸ್ ಮಿಸೈಲ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮದೇ ಆದ ಇವಾಗ S-400 ನಾವು ಇಂಡಿಯಾ ರಷ್ಯಾ ಒಟ್ಟಿಗೆ ಮಾಡಿದ್ದು ಅಂತ, ಇವಾಗ ನಾವು S-500 ಈಕ್ವಲೆಂಟ್ ನಾವೇ ಮಾಡೋಣ ಅಂದ್ಬಿಟ್ಟು ಅದು ಮಾಡ್ಕೊಂತಿದ್ವಿ. ಅದೇ ಹೇಳಿದ್ದು ಅಂದ್ರೆ ಏರ್ ಡಿಫೆನ್ಸ್ ಅಂಬ್ರೆಲಾ, ನಾನು ಡೋಮ್ ಅನ್ನಲ್ಲ, ಡೋಮ್ಗೋ ಅಂಬ್ರೆಲಾಗೂ ಸ್ವಲ್ಪ ನಮ್ದು ಬೇರೆ ಇದೆ. ನಮ್ದು ಬರೀ ರಕ್ಷಣೆ ಅಲ್ಲ, ನಾವು ಯಾವ ಏರ್ ಕ್ರಾಫ್ಟ್ ಬರುತ್ತೋ ಒಳಗಡೆ ಅದನ್ನ ನಾವು ಧ್ವಂಸ ಮಾಡೋ ರೀತಿ ಮಾಡ್ತಾ ಇದೀವಿ. ಅಂದ್ರೆ ನಮ್ದು ಒಂದು ಸ್ಲೈಟ್ಲಿ ಅಲ್ಲಿ ಐರನ್ ಡೋಮ್ ಬೇಕು ಇಸ್ರೇಲ್ಗೆ, ನಮಗೆ ಐರನ್ ಡೋಮ್ ಅವಶ್ಯಕತೆ ಇಲ್ಲ, ನಮ್ಗೆ ಬೇರೆ ರೀತಿ ಯುದ್ಧ ಆಗುತ್ತೆ. ಆದ್ರಿಂದ ನಾವು ಏನೇನ್ ಮಾಡಬೇಕು, ಸ್ಟ್ರಾಟಜಿಕ್ ಸಿಸ್ಟಮ್ಸ್ ಆಗಲಿ ಟ್ಯಾಕ್ಟಿಕಲ್ ಸಿಸ್ಟಮ್ಸ್ ಆಗಲಿ ನಾವು ಮುಂದಕ್ಕೆ ನಡ್ಕೊಂಡೇ ಹೋಗ್ತಾ ಇದೀವಿ. ನೀವು ಕೇಳಿದೀವಿ ಹೈಪರ್ಸಾನಿಕ್ ಮಿಸೈಲ್ ಸಿಸ್ಟಮ್ ಅಂದ್ಬಿಟ್ಟು ಮೊನ್ನೆ ಎಲ್ಲ ಟೆಸ್ಟ್ ಮಾಡಿದ್ದಾರೆ, ಮತ್ತೆ ಹಾರಿಸ್ತೀವಿ ನಾವು. ಅದು ಬಾದ್ಮೇಲೆ ನಾವು ಹೈಪರ್ಸಾನಿಕ್ಕು ಬಂದ್ಬಿಡುತ್ತೆ. ಮೇಬಿ ಒಂದ್ 2 ವರ್ಷ ನಮ್ಗೆ ಹೈಪರ್ಸಾನಿಕ್ಕು ಇರುತ್ತೆ. ಇನ್ನೊಂದೇನಂದ್ರೆ ಮುಂದಿನ ಮೊನ್ನೆ ಆಪರೇಷನ್ ಸಿಂಧೂರ್ ಒಂದೇನೆ ನಾನ್ ಕಾಂಟ್ಯಾಕ್ಟ್ ವಾರ್, ನೋ ಸೋಲ್ಜರ್ ಟು ಸೋಲ್ಜರ್. ನಾನ್ ಕಾಂಟ್ಯಾಕ್ಟ್ ವಾರ್ ವಿಲ್ ಬಿ ಇನ್ ನಾನ್ ಕಾಂಟ್ಯಾಕ್ಟ್ ಡಿಜಿಟಲ್. ಇಂಡಿಯಾ ಇಸ್ ನಂಬರ್ 1 ಇದೆ, ಡಿಜಿಟಲೈಸೇಷನ್ ಇದೆ, ಎಲ್ಲಕ್ಕಿಂತ ಜಾಸ್ತಿ ನಮ್ಮದಿದೆ. ಆದ್ರಿಂದ ಡಿಜಿಟಲೈಸೇಷನ್ ಇರೋದು ನಾನ್ ಕಾಂಟ್ಯಾಕ್ಟ್ ವಾರು. ಅದಕ್ಕೆ ಇಂಡಿಯಾ ಪ್ರಾಮುಖ್ಯತೆಯ ಒಂದು ಪರಿಸ್ಥಿತಿಲಿದೆ. ಅದರಿಂದ ನಾವು ಮಾಡೋ ಕೆಲಸ ಮಾಡಬೇಕು, ಶಾಂತಿಯಿಂದ ಇರಬೇಕು, ಅದನ್ನ ಆಗಬೇಕು ಅಂತ ಅನ್ಕೋತೀವಿ. ನಿಜ. ಪಾಕಿಸ್ತಾನದ ಬಗ್ಗೆ ಮಾತನಾಡುವಾಗ ಪಕ್ಕದ ಬಾಂಗ್ಲಾದೇಶದ ಬಗ್ಗೆ ಕೂಡ ಮಾತನಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮುರಳಿ ಸರ್, ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಗೊತ್ತಿಲ್ಲ, ಬಟ್ ಪೊಲಿಟಿಕಲಿ ಆರೋಪಗಳೇನ್ ಬರ್ತಿದೆ ಅಂತಂದ್ರೆ ಭಾರತ ಶೇಖ್ ಹಸೀನಾಗ್ ಆಶ್ರಯ ಕೊಟ್ಟಿರೋದೇನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಭಾರತೀಯರನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ಲಿಕ್ಕೆ ಮೂಲಭೂತ ಕಾರಣವಾಗ್ತಾ ಇದೆ. ಹೀಗಾಗಿ ಈ ಭಾರತ ಹಾಗೆ ಬಾಂಗ್ಲಾದೇಶದ ನಡುವಿನ ಏನ್ ಮಾತುಕತೆ ಇದೆಯೋ ಅದನ್ನ ಹ್ಯಾಂಡಲ್ ಮಾಡುವಲ್ಲಿ ಭಾರತ ಸರ್ಕಾರ ಫೇಲ್ಯೂರ್ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ವಾಟ್ ಎಕ್ಸಾಕ್ಟ್ಲಿ ಇಸ್ ಗೋಯಿಂಗ್ ಆನ್ ಭಾರತ ಹಾಗೆ ಬಾಂಗ್ಲಾದೇಶದ ನಡುವೆ ಅಂತ? ಇಲ್ಲ, ನಾವು ಹ್ಯಾಂಡಲ್ ಮಾಡೋದ್ರಲ್ಲಿ ನಾವು ವಿಫಲರಾಗಿದ್ದೀವಿ ಅನ್ನೋ ತಪ್ಪು. ಹೌದು, ಅಲ್ಲಿ ಶೇಖ್ ಹಸೀನಾ ನಮ್ಮ ದೇಶದಲ್ಲಿ ಬಂದು ಅಲ್ಲಿ ಸೇರ್ಕೊಂಡ್ಮೇಲೆ ಅಲ್ಲಿ ಇದನ್ನ ಜಮಾತೆ ಇಸ್ಲಾಮಿ, ಆಮೇಲೆ BNP ಇದು ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ, ಈಗ ನೌ ಹೆಡೆಡ್ ಬೈ ತಾರಿಕ್ ಹುಸೇನ್, ಅವರು ಒಂಥರ ಇದು ಇದ್ದಕ್ಕಿದ್ದಂಗೆ ಅವರು ಅಗೇನ್ಸ್ಟ್ ಇಂಡಿಯಾ ಮಾತಾಡಕ್ ಶುರು ಮಾಡಿದ್ರು. ಬಟ್ ನಾವು ಅದ್ರಲ್ಲಿ ಬೇಕಾದಷ್ಟು ನಮ್ಮ ಅದು ಅಟ್ರಾಸಿಟೀಸ್ ನಡೀತಾನೆ ಇದೆ ನಮ್ಮ ಹಿಂದೂಗಳ ಮೇಲೆ. ಬಟ್ ಆಕ್ಚುಲಿ ವರಿಸಮ್ ಆಸ್ಪೆಕ್ಟ್ ಅದಲ್ಲ. ನಮಗಿವತ್ತು ಸ್ವಲ್ಪ ಏನಾದರೂ ಸ್ವಲ್ಪ ನಮಗೆ ಕನ್ಸರ್ನ್ ನಾವು ತೋರಿಸಬೇಕಾದರೆ ಅದು ಪಾಕಿಸ್ತಾನ್ ಬಾಂಗ್ಲಾದೇಶದ ಹೊಸ ಮೈತ್ರಿ, ಅದ್ರ ಮೇಲೆ ನಾವು ಯೋಚನೆ ಮಾಡಬೇಕು. 54 ವರ್ಷಗಳ ಕೆಳಗೆ ಅದೇ ವೆಸ್ಟ್ ಪಾಕಿಸ್ತಾನ ವಿಪರೀತವಾಗಿ ಅತ್ಯಾಚಾರ ಮಾಡಿದ್ರು ಬಾಂಗ್ಲಾದೇಶಗಳ ಮೇಲೆ. ನಾವು ಅದನ್ನ ಬಹಳ ಕೂಲಂಕಷವಾಗಿ ಇಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. 4 ಲಕ್ಷ ಜನಕ್ಕಿಂತ ಜಾಸ್ತಿ ಅವರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ರು ಅನ್ನೋ ಮಾತು ಇದೆ. ಇವತ್ತು ಅವೆಲ್ಲ ಬದಲಾಗ್ಬಿಟ್ಟಿದೆ. ಇವತ್ತಿನ ದಿವಸದಲ್ಲೂ ಬಾಂಗ್ಲಾದೇಶ್ ಇಸ್ ನಾಟ್ ಅವರ್ ಎನಿಮಿ. ಆದರೆ ಸಮ್ ಆಫ್ ದ ಥಿಂಗ್ಸ್ ಗೋಯಿಂಗ್ ಆನ್ ಇನ್ ಯುವರ್ ಕಂಟ್ರಿ ಈಸ್ ವರಿಸಮ್. ಅದೇನು ವರಿಸಮ್ಮು? ಆಕ್ಚುಲಿ ಇದನ್ನ ಬಾಂಗ್ಲಾದೇಶ್ ನೇವಲ್ ಚೀಫ್, ಏರ್ ಚೀಫ್, ಆಮೇಲೆ ಇದನ್ನ ಹೆವಿ ಇಂಡಸ್ಟ್ರೀಸ್ ಚೀಫ್, ಒಬ್ಬ ಲೆಫ್ಟಿನೆಂಟ್ ಜನರಲ್, ಅವ್ರು 3 ಜನ ಬಂದು ಮಾತಾಡ್ಬಿಟ್ಟು ಹೋದ್ಮೇಲೆ ಬಾಂಗ್ಲಾದೇಶ್ ಒಂದು ಪಾರ್ಟಿ, ಅದು ಇಟ್ ಇಸ್ ಅಪೋಸಿಷನ್ ಪಾರ್ಟಿ, ಅವನು ಹಸ್ನತ್ ಅಂತಾನೆ ಯಾರು, ಅವನು ಇದ್ದಕ್ಕಿದಂಗೆ ಹೇಳ್ತಾನೆ
7 ನಾರ್ತ್ ಈಸ್ಟ್ ಸ್ಟೇಟ್ಸ್ ಆರ್ ಅವರ್ಸ್. ಸೊ ಅದು ಒಂಥರ ಹಾಸ್ಯಾಸ್ಪದ ಅಂತಾನೂ ನಾವು ಮಾತಾಡಿದ್ವಿ. ಬಟ್ ಅವನ್ಗೆ ಆ ಹೇಳೋ ದಮ್ಮು ಬಂತು ಅವನ್ಗೆ. ನಾವು ಈ ಚಿಕನ್ ಕಟ್ ಮಾಡ್ಬಿಟ್ಟು ನಾವು ಪೂರ್ತಿ ನಾರ್ತ್ ಈಸ್ಟ್ ಸ್ಟೇಟ್ಸ್ ನಾವು ತಗೊಂಡ್ಬಿಡ್ತೀವಿ ಅಂತ. ಬಟ್ ಅವನಿಗೆ ಅರ್ಥ ಆಗಿಲ್ಲ. ಅವನಿಗೆ ದೇರ್ ಆರ್ 2 more chicken necks in ಬಾಂಗ್ಲಾದೇಶ್ ವಿಚ್ ವಿ ಕ್ಯಾನ್ ಆಲ್ಸೋ ಕಟ್ ಆಫ್. ಬಟ್ ಆ ಸ್ಟೇಜ್ಗೆ ಅವರು ಆ ತರ ಸ್ಟೇಟ್ಮೆಂಟ್ಸ್ ಕೊಡಕ್ ಶುರು ಮಾಡಿದ್ರೆ, ಸೊ ಇಟ್ ಇಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್ ಫಾರ್ ಅಸ್. ಬಟ್ ನನಗನ್ಸತ್ತೆ ಇದು ಬಾಂಗ್ಲಾದೇಶ್ ಇಸ್ ಆಲ್ ಹಾಟ್ ಏರ್. ಈಗ ಏನ್ ನಡೀತಾ ಇದೆ ಇಸ್ ಆಲ್ ಹಾಟ್ ಏರ್. ಬಟ್ ಇದನ್ನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ತಾರಿಕ್ ಹುಸೇನ್ ಜೊತೆ ಮಾತಾಡಿ ಇದನ್ನ ಶೇಖ್ ಖಾಲಿದಾ ಜಿಯಾ ಹೋದ್ಮೇಲೆ ನಾವು ವಿ ವಿಲ್ ಗಿವ್ ಯು ಫುಲ್ ಸಪೋರ್ಟ್. ನಮ್ದು ಎರಡು ದೇಶಗಳ ಮಧ್ಯ ನಮ್ದು ಇದನ್ನ ರಿಲೇಶನ್ಶಿಪ್ ಇಸ್ ವೆರಿ ಗುಡ್ ಅಂತ ಅವ್ರು ಅಶ್ಯೂರ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾಗಿದೆ ಅಂತ ಅನ್ಸುತ್ತೆ. ಬಟ್ ಏನಿದ್ರು ನಾವು ಈ ಎಲೆಕ್ಷನ್ ಆದ್ಮೇಲೆ ಏನಾಗತ್ತೆ ಅನ್ನೋದನ್ನ ನಾವು ನೋಡ್ಬೇಕೇ ಹೊರತು ಈಗ ಸದ್ಯದಲ್ಲಿ ನಾವು ಯಾವ ತರಾನು ನಾವು ಆಕ್ಷನ್ ತಗೊಳಕ್ ಸಾಧ್ಯವಿಲ್ಲ. ನಾವು ವಿಫಲರಾಗಿಲ್ಲ. ನಮ್ದು ಪಾಲಿಸಿ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ನಂಗೆ ಅನ್ಸುತ್ತೆ. ಬಟ್ ಜನಸಾಮಾನ್ಯರಿಗೆ ತಾಳ್ಮೆ ಕಡಿಮೆ ಸರ್. ಯುದ್ಧನೇ ಸಾರ್ಬಿಡ್ಬೇಕು, ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿ, ಭಾರತ ಆರ್ಮಿ ಮೂಲಕ ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು, ನಮ್ಮ 7 ರಾಜ್ಯಗಳನ್ನ ಕಿತ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ ಅಂತ ಮಾತನಾಡುವವರಿಗೆ ಒದ್ದು ಬುದ್ಧಿ ಕಲಿಸಬೇಕು. ಇದು ಜನಸಾಮಾನ್ಯರ ಅಪೇಕ್ಷೆ. ಹಿಂಗೆ ಯುದ್ಧ ಸಾರೋ, ಬಾಂಗ್ಲಾದೇಶದ ಮೇಲೆ ಯುದ್ಧ ಸಾರುವಂತ ಪರಿಸ್ಥಿತಿ ಭಾರತಕ್ಕಿದೆಯಾ ಅಂತ? ಇಲ್ಲೆಲ್ಲ ಸುತ್ತಮುತ್ತ ಇರೋ ದೇಶಗಳಿಗೆಲ್ಲ ಭಾರತ ಅತಿ ದೊಡ್ಡ ರಾಷ್ಟ್ರ. ಆದರೆ ನಾವು ದೊಡ್ಡಣ್ಣನ ತರ ಇರಬಾರದು. ಯಾಕೆಂದ್ರೆ ಈ ಸಣ್ಣ ಪುಟ್ಟ ದೇಶಗಳಿಗೆಲ್ಲ ಅದೊಂದು ದೊಡ್ಡ ವಿಷಯ. ಯಾಕೆಂದ್ರೆ ಅವ್ರನ್ನೂ ಎಲ್ಲರನ್ನೂ ನಾವು ಸಾವರನ್ ಕಂಟ್ರಿಗಳು ನಾವು ಇರಬೇಕು ಅಂತ ಹೇಳ್ತಾರೆ. ಆದ್ರಿಂದ ಬಾಂಗ್ಲಾದೇಶದ ಮೇಲೆ ಯುದ್ಧ ಸಾರೋದು ಅನ್ನೋದು ಐ ಡೋಂಟ್ ಥಿಂಕ್ ಅದನ್ನ ನಾವು ಯೋಚನೆ ಕೂಡ ಮಾಡಬಾರ್ದು. ಯಾಕೆಂದ್ರೆ ಇವಾಗ ಆಪರೇಷನ್ ಸಿಂಧೂರ್ ಆದ ತಕ್ಷಣ ನಾವು ಅಲ್ಲಿ ಅವ್ರ ಟೆರರಿಸ್ಟ್ ಹೈಡ್ಔಟ್ಸ್ ಎಲ್ಲ ಮಾಡಿ ಅವ್ರ ಏರ್ಕ್ರಾಫ್ಟ್ಸ್ ಎಲ್ಲ ತಗೊಂಡ ತಕ್ಷಣ ಎಲ್ಲರೂ ಏನ್ ಅನ್ಕೊಂಡಿದ್ದು, ನಾವೆಲ್ಲ ಗೆದ್ದು ಬಿಟ್ಟಿದ್ದೀವಿ, ಈಗ ಹೋಗ್ಬಿಟ್ಟು ನಾವು POKನೂ ಅಟ್ಯಾಕ್ ಮಾಡಬೇಕು, ಇನ್ನೂ ಮಾಡಬೇಕು ಅಂತ. ಸೊ ಆತರ ಜನರು ಅವ್ರ ಎಮೋಷನ್ ನಿಂದ ನಾವು ಈ ತರ ಮಾಡ್ಬೋದು ಅಂತ ಅನ್ಕೋತಾರೆ. ಆದ್ರೆ ಈಗ ಬಾಂಗ್ಲಾದೇಶಲ್ಲಿ ನಡೀತಾ ಇರೋದೇನು ಅಂದ್ರೆ, ಅವರು ಶೇಖ್ ಹಸೀನಾ ಇಲ್ಲಿ ಹೋದ್ಮೇಲೆ ಅಲ್ಲಿ ಯಾವುದೇ ಒಂದು ಪಾರ್ಟಿ ಕಂಟ್ರೋಲ್ ಅಲ್ಲಿ ಇಲ್ಲ, ಯಾವುದೇ ಆರ್ಡರ್ ಫುಲ್ ಇಲ್ಲ, ಎಲ್ಲ ಕೆಯಾಟಿಕ್ ಆಗಿ ನಡೀತಾ ಇದೆ ಅಲ್ಲಿ. ಅಂತ ಕಡೆ ಹೋಗಿ ಓಕೆ ಅಷ್ಟೊಂದೆಲ್ಲ ಇರುವಾಗ ಕೆಲವು ಜನ ಅವರು ಹಿಂದೂಗಳಿರ್ಬೋದು ಅಥವಾ ಕ್ರಿಶ್ಚಿಯನ್ಸ್ ಇರ್ಬೋದು ಅಥವಾ ಯಾರು ಇರ್ಬೋದು, ಆ ಥರ ಮಾಬ್ ಮೆಂಟಾಲಿಟಿ ಇದ್ದಾಗ ಕೆಲವರೆಲ್ಲ ವಿಕ್ಟಿಮ್ಸ್ ಆಗೇ ಆಗ್ತಾರೆ. ಹಾಗನ್ಕೊಂಡು ಯುದ್ಧ ಸಾರೋದು ಅನ್ನೋದಲ್ಲ. ಬಟ್ ಏನು ಅಂದ್ರೆ ಅಲ್ಲಿ ಬೆಳವಣಿಗೆಗಳೇನಾಗ್ತಾ ಇದೆ, 2 ಇಂಪಾರ್ಟೆಂಟ್ ಬೆಳವಣಿಗೆ. ಒಂದು, ಪಾಕಿಸ್ತಾನದ ಹೊಸ ಮೈತ್ರಿಯಲ್ಲಿ ಹೋಗ್ಬಿಟ್ಟು ಅವರನ್ನೆಲ್ಲ ನಾವಿಬ್ಬರೂ ಒಟ್ಟಿಗೆ ಆಗೋಣ ಅನ್ನೋದು ಒಂದು. 2ನೇದು, ಚೈನಾಯಿಂದ ಕೂಡ ಅಲ್ಲಿ ಒಂದು ನಮ್ಮ ಚಿಕನ್ ನೆಕ್ ಏರಿಯಾಯಿಂದ ಹತ್ತಿರದಲ್ಲೇ ಒಂದು ಇದು ಏರ್ ಬೇಸ್ ಇದೆ, ಅದನ್ನ ಡೆವಲಪ್ ಮಾಡ್ತಾ ಇರೋದು, ಅದೆಲ್ಲ ನಡೀತಾ ಇದೆ. ಅದನ್ನೆಲ್ಲ ಭಾರತ ಚೆನ್ನಾಗಿ ನನಗೆ ಗೊತ್ತಿರೋ ತರ ಅಥವಾ ನಮಗೆ ಇದಿರೋ ತರ ಅಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಹೇಗಿದೆ ಏನು ಅಂತ ಅನ್ಕೊಂಡು. ಬಟ್ ಒಂದು ವಿ ಶುಡ್ ನಾಟ್ ಫರ್ಗೆಟ್, ಮೊದಲು ನೇಪಾಳ ಕೂಡ ಮಾಡಿತ್ತು ನಾವು ಬೇರೆ ಕಡೆಯಿಂದ ಹೆಲ್ಪ್ ತಗೊಂಡ್ಬಿಡ್ತೀವಿ ಅಂತ. ಬಟ್ ಆಮೇಲೆ ಅರ್ಥ ಆಯ್ತು ಅವ್ರು ಇಂಡಿಯಾ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ಅಂತ. ಅದೇ ತರ ಬಾಂಗ್ಲಾದೇಶ ಅವ್ರ ಇಂಡಸ್ಟ್ರಿಯಿಂದ ಹಿಡಿದು ಶಿಪ್ಪಿಂಗ್ ಇಂದ ಹಿಡಿದು ಎಷ್ಟೊಂದು ವಿಷಯಕ್ಕೋಸ್ಕರ ಫಾರಿನ್ ಎಕ್ಸ್ಚೇಂಜ್ ಇದೆ, ಲಾಟ್ ಆಫ್ ಇಟ್ ಭಾರತದ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಅವ್ರ ಬ್ಯಾಂಕ್ಗಳು ಕೊಲ್ಯಾಪ್ಸ್ ಆಗ್ತಾ ಇದೆ, ಇವಾಗ ಅವ್ರ ಎಕ್ಸ್ಪೋರ್ಟ್ಗಳೆಲ್ಲ ನಿಂತು ಹೋಗ್ತಾ ಇದೆ, ಎಷ್ಟೊಂದು ಆಗ್ತಾ ಇದೆ. ಈ ಎಕಾನಮಿ ಈಗ ಏನಾಗ್ತಾ ಇದೆ ಅಂದ್ರೆ ಇನ್ನೂ ಎಲೆಕ್ಷನ್ ಆಗಿಲ್ಲ. ಸೊ ಎಲ್ಲ ಒಂಥರ ಕೆಯಾಟಿಕ್ ಆಗಿರೋದ್ರಿಂದ ಅದು ನಡೀತಾ ಇದೆ ಡಿಸ್ಟರ್ಬೆನ್ಸ್. ಈ ತರ ಇರೋದು ಹೊಸದಲ್ಲ. ಅದು ಸ್ವಲ್ಪ ಹಿಂದೆ ನೋಡಿದ್ರೆ ಶ್ರೀಲಂಕಾ ಇದು ಒಂಥರ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿ ಅಂತ ಇದೆ. ಅದೇ ತರ ನೋಡಿದ್ರೆ ಎಲ್ಲ ಸುತ್ತ ಇರೋ ದೇಶಗಳೆಲ್ಲ ಪ್ರಾಬ್ಲಮ್ ಇತ್ತು. ಇವಾಗ ನೋಡಿದ್ರೆ ಸುಮಾರು ಎಲ್ಲ ಕಡಿಮೆ ಆಗ್ತಾ ಇದೆ. ಮಾಲ್ಡೀವ್ಸ್ ಆಗಲಿ, ಶ್ರೀಲಂಕಾ ಆಗಲಿ, ನೇಪಾಳ ಆಗಲಿ ಎಲ್ಲ ಆಗ್ತಾ ಇದೆ. ಅದೇ ತರ ಇಲ್ಲಿ ಎಲೆಕ್ಷನ್ ಆಗೋವರೆಗೂ ಏನಾಗ್ತಾ ಇದೆ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಏನೇನು ಪ್ರಿಕಾಷನ್ ತಗೋಬೇಕು ಅದನ್ನೆಲ್ಲ ತಗೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಮಗೆ. ಆದ್ರೆ ಹೇಗೆ ನಡೀತಾ ಇದನ್ನು ನೋಡ್ಬೇಕು ಹೊರತು ಯುದ್ಧ ಸಾರೋದು ಅಥವಾ ನಾವು ದೊಡ್ಡಣ್ಣ ಇದೀವಿ ಅದರಿಂದ ನಾವು ನಿಮಗೆ ಮಾಡ್ತೀವಿ ಆ ಥರ ಮಾಡೋದು ಅದು ನಮಗೆ ಕೌಂಟರ್ ಪ್ರೊಡಕ್ಟಿವ್ ಆಗುತ್ತೆ ಹೊರತು ಅದರಿಂದ ನಮ್ಗೆ ಯಾವುದೇ ಒಳ್ಳೇದಾಗಲ್ಲ.